ನಾವು ಆರಾಮಾಗಿ ಒಪ್ಪಿಸ್ತೀವಿ, ನಮ್ಗೆ ಏನು ಅಭ್ಯಂತರ ಏನಿಲ್ಲ. ಯಾಕಂದರೆ ನಮಗೆ ಹಾಸ್ಟೆಲ್ ವಾರ್ಡನ್ ಇಲ್ಲ, ಮೇಂಟೈನ್ ಮಾಡೋಕ್ಕಲ್ಲ. ಒಳ್ಳೆ ಕೆಲಸ ಅದು. ತುಂಬ ಸಮಾಜ ಕಲ್ಯಾಣ ಇಲಾಖೆ ನಾನು ಮುಕ್ತ ಮನಸ್ಸಿನಿಂದ ಇವತ್ತೇ ಪ್ರೊಟೆಕ್ಟ್ ಮಾಡ್ತೀನಿ. ಬಟ್ ವಿ ಸಿ ಅವ್ರು ಬರೋ ತಕ್ಕ ಇದ್ದು ಅವ್ರಿಗೆ ಹೇಳಿ ಅಲ್ಲ ವಿ ಸಿ ಅವ್ರು ಬರೋ ಒಂದು 4-5 ಜನ ಬರ್ತಾರೆ ಸರ್. ಅವ್ರು ಕ್ಲಾಸ್ಗೆ ಹೋಗಿ ಯಾಕಂದ್ರೆ ನನ್ನ ಪವರ್ಸ್ ಇರಲ್ಲ, ನನಗೆ ಪವರ್ಸ್ ಏನು ಇರಲ್ಲ. ನನಗೆ ಆಯ್ತಾಯ್ತಾ, ನನಗೆ ಪವರ್ಸ್ ಇರಲ್ಲ. ಅದು ಗೊತ್ತಾಯ್ತಾ? ನಿಮಗೆ ಗೊತ್ತಿದೆ ಗೃಹ ಸಚಿವಂದು ಏನು ಕೆಲಸ ಒಳ್ಳೆ ಕೊಟ್ಟಾಕು. ಓಕೆ, ಒಳ್ಳೆ ಕೊಟ್ಟಾಕು. ಬಟ್ ಇದಕ್ಕೆ ಈ ಥರ ಎಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ. ನನಗೆ ಬಂದು ಅಲ್ಲಿ ನಿಮ್ಮ ಹಾಸ್ಟ್ಲಿಗೆ ಬಂದಾಗ ಹೇಳಿದ್ರು, ನಾನು ಈ ಲೆಟ್ರ್ ಕೊಟ್ಟೋದ್ರು 1 ನಿಮಿಷಕ್ಕೆ ಕಳಿಸ್ತೀನಿ. ಗೊತ್ತಿದೆ ನಿಮಗೆ, ಅರ್ಥ ಆಯ್ತಾ? ನೀವು ನನ್ನ ಹತ್ರ ನಿಮ್ಮ ಜೊತೆನೇ ಊಟ ಮಾಡೀನಿ, ನಿಮ್ಮ ಜೊತೆನೇ ತಿಂಡಿ ತಿಂದೀನಿ, ಹೌದಲ್ಲ? ಇಂಥ ಸ್ಟ್ರೈಕ್ ಮಾಡೋ ಅವಶ್ಯಕತೆ, ನೀವು ಕ್ಲಾಸ್ ಬಿಟ್ಟು ಅವಶ್ಯಕತೆ ಲೆಟ್ರ್ ಕೊಡೋ ಪೀರಿಯಡ್ ಹೋಯ್ತಲ್ಲ, ಒಂದು ಪೀರಿಯಡ್ ಹೋಯ್ತಲ್ವಾ? ನಾನು ಕೇಳ್ತಿರೋದು, ನಿಮ್ಮ ಜೊತೆ ಬಂದು ನಿಮ್ಮ ಟೇಬಲಲ್ಲೇ ಕೂತು ನಿಮ್ಮ ತಟ್ಟೆಯಲ್ಲೇ ಊಟ ಮಾಡಿ ಬಂದಿದ್ವಿ. ಅವಾಗ ಸರ್ ನಮಗೆ ಸಮಾಜ ಕಲ್ಯಾಣ ಇಲಾಖೆ ವಹಿಸಿ ಸರ್, ನಾವು ಒಂದು ಅಪ್ಲಿಕೇಶನ್ ಕೊಡ್ತೀವಿ ಇದ್ರೆ 1 ಸೆಕೆಂಡ್ ಕೆಲಸ, ನನಗೆ 1 ಸೆಕೆಂಡ್ ಜಸ್ಟ್. ಓಕೆ, ಅರ್ಥ ಆಯಿತು? ಇದನ್ನು ಕ್ಲಾಸ್ ಬಿಟ್ಟು 1 ಪೀರಿಯಡ್ ಬಿಟ್ಟು ನಿಮ್ಮ ಭವಿಷ್ಯ ನೀವೇ ಹಾಳು ಮಾಡಿಕೊಂಡು ಅದನ್ನು ಕೂತ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಬೇಡ, ನಿನ್ನೆ ನನಗೆ ಬಂದು ಸರ್ ಹಿಂಗೆ ಮಾಡ್ತೀವಿ ಅಂತ ಹೇಳಿದ್ರು ನಿನ್ನೆನೇ ಪುಟಪ್ ಮಾಡಿ ಕಳಿಸ್ತಿದ್ದೆ ನಾನು. ನನಗೆ ಯಾರೋ ನೀನು ಮಾಡಿದೆ ಸುಧಾಕರ್ ಮಾಡಿದಾಗಲೂ ಹೇಳಿದೆ, ಈಗಲೇ ತಂದು ಕೊಡೋಕೆ ಹೇಳಿದ್ರೆ ಈಗಲೇ ಪುಟಪ್ ಮಾಡ್ತಿದ್ದೆ. ಈ ಹುಡುಗ ಕೇಳಿದೆ, ಈಗ ತೊಗೊಂಬ ಈಗಲೇ ಪುಟಪ್ ಮಾಡ್ತಿದ್ದೆ. ಸುಮ್ಮನೆ ಯಾಕೆ 1 ಪೀರಿಯಡ್ ಹೋಯ್ತಾ? ಇಲ್ಲ, ಟೈಮ್ ಈಸ್ ವ್ಯಾಲ್ಯೂ. ಹೌದಪ್ಪ, ನಾನೇನು ಹೇಳಿದೆ? ಇಲ್ಲ ಅಂದಿನ. ನೀವೇನು ಕೇಳಿದ್ರಿ? ಲೈಟ್ ಹಿಂದೆ ಯಾರು ಲೈಟ್ ಕೊಡ್ತಿದ್ದಿಲ್ಲ, ರಿಪೇರ್ಸ್ ಇರಲಿಲ್ಲ, ಅಷ್ಟು ಕೊಟ್ಟಿವೇ ಇಲ್ಲ. ನಿಮ್ಮ ಬೇಡಿಕೆಗಳನ್ನು ಒಂದು ಹಂತವಾಗಿ ಈಡೇರಿಸ್ತಿದ್ದೀವಿ ಇಲ್ಲ. ಜೊತೆ ಬಂದು ಯಾರೇ ಕೂತು ನಿಮ್ಗೆ ಏನು ಬೇಕು, ನೀವು ಹೆಂಗೆ ಓದಬೇಕು ಅಂತ ಯಾರು ಹೇಳಾರ? ಬಂದು ನಿಮ್ಮ ಜೊತೆ ಕೂತೀನಿ, ಅಲ್ಲೇ ಇರ್ತೀನಿ, ಭಾನುವಾರನೂ ಬರ್ತೀನಿ ನಿಮ್ಮ ಜೊತೆ. ಇನ್ನೇನು ಸುಮ್ಮನೆ ಯಾಕೆ 1 ಪೀರಿಯಡ್ ವೇಸ್ಟ್ ಮಾಡ್ಕೊಂಡ್ರಿ? ಅವಶ್ಯಕತೆ ಏನಿತ್ತು? ಯಾವಾಗಲೂ ನಿಮ್ಮ ತಲೆಯಾಗೆ ಮಾಸ್ಟರ್ ಡಿಗ್ರಿ ತುಂಬ ನಿಮ್ಮದೇ ಆದ ಆಲೋಚನಾ ಕ್ರಮಗಳಿರಬೇಕು. ಅರ್ಥ ಆಯಿತು? ನಾನು ಈ ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಪುಟಪ್ ಮಾಡಿ ನಿಮ್ಗೆ ಒಂದು ಫೈಲ್ದು ಕಾಪಿನ ಕೊಟ್ಬಿಡ್ತೀನಿ. ಓಕೆ, ಆದರೆ ನನ್ನ ಪವರ್ಸ್ ಅಲ್ಲ, ನನ್ನ ಪುಟಪ್ ಮಾಡೋದಷ್ಟೇ ನನ್ನ ಕೆಲಸ. ಅರ್ಥ ಆಯಿತು? ವಿ ಸಿ ಅವ್ರಿಗೆ ಭೇಟಿ ಮಾಡಿ ಅಲ್ಲಿಂದ ಬಹುಶಃ ಮತ್ತೇನು ಕಾನೂನು ಇದೆಯೋ, ನಾನು ಈಗಾಗಲೇ ಸತೀಶ್ JD ಸೋಷಿಯಲ್ ವೆಲ್ಫೇರ್ ಇಸ್ ಮೈ ಫ್ರೆಂಡ್, ನನ್ನ ಕೋಲಿಗ್. ಹೌದು, ನಾನು ಯಾಕೆ ಅಂದರೆ KS ಆಫೀಸರ್ ಆಗಿ ಬೇರೆ ಇಲಾಖೆ ಕೆಲಸ ಮಾಡಿದವನು. ನಾಟ್ ಈವನ್ ಓನ್ಲಿ ನಿಮ್ಮ ರಿಜಿಸ್ಟ್ರಾಗಿ ಕೆಲಸ ಮಾಡಿದವನಲ್ಲ. ಅಲ್ಲಿ ಏನಿದೆ ಎಂತಿದೆ ಎಲ್ಲ ಗೊತ್ತಿರೋ ನಾನು. ಒಟ್ಟು ಸೆಕ್ರೆಟರಿಯಾಗ ಮಾತಾಡೋನು ವಹಿಸ್ಕೊಳ್ತಾರೆ. ಒಂದೇ ಒಂದು ಕಂಡೀಷನ್ ಅವರು, ಆವಾಗ ಬರೀ ಮಾಸ್ಟರ್ ಡಿಗ್ರಿಗೆ ಹಾಕಲ್ಲ ಅವರು. ಗೊತ್ತಿದೆಯಾ ನಿಮಗೆ? BA ಹುಡುಗರು ನಿಮ್ಮ ಜೊತೆ ITI ಹುಡುಗರು ಎಲ್ಲದೂ ಇರಲಿ, ಅದು ನೀವೇ ಬಿಟ್ಟಿರಿ. ಅರ್ಥ ಆಯ್ತಾ? ಅವರು ನಮ್ಮ ಅಣ್ಣ ತಮ್ಮಂದ್ರೆ ಸರ್, ಒಳ್ಳೇದಾಗ ಅವರು ನಮ್ಮ SC/ST ವಿದ್ಯಾರ್ಥಿ. ಓಕೆ, ನೀವು ಭೇಟಿ ಮಾಡಿ ಆಯಿತಾ? ಹೇಳಿದೆ, ನಾವೆಲ್ಲ ನಿಮ್ಮ ಮಕ್ಕಳು ಇದ್ದಂಗೆ ನೋಡ್ರಿ ಸರ್. ಹಸಿವಿನಿಂದ ಒಬ್ರು ಇಬ್ರು ಸಂತೋಷಕ್ಕೋಸ್ಕರ, ಇದಕ್ಕೆ ಟೆಂಡರ್ಗೋಸ್ಕರ ನಾವೆಲ್ಲ ಸಾಯ್ತಿದ್ವಿ ಸರ್. ಆಯ್ತು, ನಮ್ಮ ಮಕ್ಕಳಾದ್ರೂ ನೋಡಿ ಸರ್. ಓಕೆನಾ? ಆಯಿತು ಸರ್, ಪುಟಪ್ ಮಾಡ್ತಾನೆ. 1 ಅವರಲ್ಲಿ ನಿಮಗೆ ಇದ್ರ ಕಾಪಿ ಪುಟಪ್ ಮಾಡಿ ಕೊಡ್ತೀನಿ. ವಿ ಸಿ ತಗೊಂಡ್ರು.